ಇವತ್ತು ನಾನು ಹೆಸರು ಬೇಳೆಯಿಂದ ಲಡ್ಡು ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಬೇಸನ್ ಲಡ್ಡು ಥರನೇ ಇರುತ್ತೆ, ಆದರೆ ರುಚಿ ಬೇಸನ್ ಲಡ್ಡುಗಿಂತ ಟೇಸ್ಟಿಯಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೆಸರು ಬೇಳೆ ಲಡ್ಡು ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ. 2 ಕಪ್ಪು ಹೆಸರು ಬೇಳೆನ ಹಾಕಿ ಹೀಗೆ ಬಿಡದೆ ಒಂದು 5 ರಿಂದ 6 ನಿಮಿಷ ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಸರು ಬೇಳೆನ ಎಷ್ಟು ಹದವಾಗಿ ಹುರ್ಕೋಬೇಕಂದ್ರೆ, ಈಗ ಹೆಸರು ಬೇಳೆ ಏನು ಕಲರ್ ಇದೆ ಅದು ಒಂದು ಆಲ್ಮೋಸ್ಟ್ ಕಲರು ಡಾರ್ಕ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಆದರೆ ಯಾವುದು ಒಂದು ಜಾಸ್ತಿ ಫ್ರೈ ಆಗಬಾರ್ದು, ಒಂದು ಕಮ್ಮಿ ಇರಬಾರ್ದು. ಪ್ರತಿ ಹೆಸರು ಬೇಳೆನೂ ಒಂದೇ ಕಲರ್ ಇರೋ ಈ ರೀತಿ ಮಿಕ್ಸ್ ಮಾಡ್ತಾನೇ ಇದ್ದರೆ ಒಂದೇ ಕಲ್ಲರಿಗೆ ಅದು ಫ್ರೈ ಆಗುತ್ತೆ. ಉರಿನೂ ಅಷ್ಟೇ ಸಣ್ಣ ಉರಿನಲ್ಲೇ ಇಟ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಹೆಸರು ಬೇಳೆ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ. ಇದನ್ನು ನಾವು ಎಷ್ಟು ಹದಕ್ಕೆ ಹುರ್ಕೊಳ್ತೀವಿ ಅಷ್ಟು ರುಚಿಕರವಾಗಿ ಬರುತ್ತೆ ಈ ಲಡ್ಡು. ನೀವು ಅಂತ ಇರ್ಬೋದು ಹೆಸರು ಬೇಳೆಯಿಂದ ಲಡ್ಡುನ ಅಂತ. ಒಂದು ಸಲ ಮಾಡಿ ನೋಡಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಬಟ್ಟು ತುಂಬ ರುಚಿಕರವಾಗಿರುತ್ತೆ. ಹೆಸರು ಬೇಳೆ ಒಂದು ಕರೆಕ್ಟ್ ಹದಕ್ಕೆ ಹುರ್ಕೊಂಡ್ಬಿಟ್ರೆ ಸಾಕು ನೀವು. ಇನ್ನು ಮಿಕ್ಕಿದ್ದೆಲ್ಲ ತುಂಬ ಈಸಿ ಈ ಲಡ್ಡು ಮಾಡೋಕ್ಕೆ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಿರ್ತೀನಿ, ಮಿಸ್ ಆಗದೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈಗ ತಣ್ಣಗಾದ್ಮೇಲೆ ಇದನ್ನು ಒಂದು ಜಾರ್ಗೆ ಹಾಕಿ ಚೆನ್ನಾಗಿ ಪೌಡ್ರು ಮಾಡ್ಕೋಬೇಕು. ಈಗ ಇದನ್ನು ಡೈರೆಕ್ಟ್ ಹಾಕ್ಕೊಳ್ಳೋದು ಬೇಡ, ಇದು ಫಿಲ್ಟ್ರು ಮಾಡ್ಕೋಬೇಕು. ಯಾಕೆಂದರೆ ಎಲ್ಲೂ ಅದರಲ್ಲಿ ಸಣ್ಣದು ಉಳಿದಿರಬಾರ್ದು. ಈ ರೀತಿ ಫಿಲ್ಟ್ರ್ ಮಾಡಿ ಮತ್ತೆ ಸ್ವಲ್ಪ ಉಳಿದ್ರೆ ಮತ್ತೆ ಅದನ್ನು ಮಿಕ್ಸಿಗೆ ಹಾಕಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಎಂಡ್ವರೆಗೂ ಈ ರೀತಿ 1-2 ಸಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಎಲ್ಲದು ಪುಡಿ ಸಿಕ್ಬಿಡುತ್ತೆ ನಮಗೆ. ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ನ ಸಣ್ಣಗೆ ಕಟ್ ಮಾಡಿ ಬಾದಾಮಿ, ಗೋಡಂಬಿ ಮತ್ತು ಅದನ್ನು ತುಪ್ಪ ಹಾಕಿ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು 2 ಕಪ್ಪು ಹೆಸರು ಬೇಳೆಗೆ 1 ಕಪ್ಪು ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಫುಲ್ ಅದನ್ನು ಅಷ್ಟೇ ಫೈನ್ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಈಗ ಒಂದು ಸಣ್ಣ ಉರಿನಲ್ಲಿ 1/4 ಕಪ್ನಷ್ಟು ತುಪ್ಪ ಇನ್ನೂ 1-2 ಸ್ಪೂನ್ ಉಳಿಸಿದ್ದೀನಿ ಹಾಕಿ ಈ ರೀತಿ 1 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೋಬೇಕಷ್ಟೇ, ತುಂಬ ಅಲ್ಲ. ಅದೆಲ್ಲದು ತುಪ್ಪದೊಂದಿಗೆ ತುಪ್ಪ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈ ರೀತಿ ಒಂದು ಕಲರ್ ನೋಡಿ ಹೇಗಿದೆ. ನಾನು ಯಾವುದೇ ಕಲರ್ ಬಳಸಿಲ್ಲ. ಆ ಹೆಸರು ಬೇಳೆ ಹುರಿದಿದ್ದೀವಲ್ಲ ಮತ್ತು ತುಪ್ಪ ಹಾಕಿದ ತಕ್ಷಣ ಅದೇ ಒಂದು ಒಳ್ಳೆ ನ್ಯಾಚುರಲ್ ಕಲರ್ ಹಾಕಿ ಬಂದಿದೆ. ತುಂಬ ರುಚಿಕರವಾಗಿರುತ್ತೆ. ಇಲ್ಲಿ ನಾನು 2 ಕಪ್ಪು ಹೆಸರು ಬೇಳೆಗೆ 1 ಕಪ್ಪು ಸಕ್ಕರೆ ಪೌಡರ್ನ ತೊಗೊಳ್ತಿದ್ದೀನಿ. ಡ್ರೈ ಫ್ರೂಟ್ಸ್ನ ತುಂಬ ಚೆನ್ನಾಗಿ ಒಂದು ಒಳ್ಳೆ ಹದಕ್ಕೆ ಹುರ್ಕೋಬೇಕು. ಇಲ್ಲಿ 1/4 ಸ್ಪೂನಷ್ಟು ನಾನು ಏಲಕ್ಕಿ ಪೌಡರ್ನ ಹಾಕಿ ಇದನ್ನು ಮತ್ತೆ ನಾವು ಬಿಸಿ ಮಾಡೋದು ಬೇಡ, ಬಟ್ ಬಿಸಿ ಇದ್ದಂಗೆ ಸಕ್ಕರೆ ಪುಡಿ ಹಾಕ್ಕೋಬೇಕು. ಅದು ಹೆಸರು ಬೇಳೆ ಮತ್ತು ತುಪ್ಪದ್ದು ಇದರಿಂದ ಬಿಸಿ ಇರುತ್ತಲ್ಲ ಅದರಲ್ಲೇ ಅದು ಶುಗರು ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ಈ ರೀತಿ ಆರಾಮ್ಸೆ ನಾವು ಉಂಡೆ ಕಟ್ಕೊಂಡ್ರೆ ಆಯಿತು. ತುಂಬ ರುಚಿಕರವಾಗಿರುತ್ತೆ. ಒಂದು ಸಲ ನೀವು ಮಾಡಿದ್ರೆ ಪದೇ ಮಾಡ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ. ಮಕ್ಕಳಿಗೆ ಹೆಸರು ಬೇಳೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಒಂದು ಮನೆಯಲ್ಲೇ ಒಂದು ಲಡ್ಡು ಮಾಡಿ ಕೊಡಿ, ಮಕ್ಕಳೇ ಕೇಳ್ತಾರೆ ಮತ್ತೆ ಮಾಡಿಕೊಡು ಅಂತ. ಅಷ್ಟು ರುಚಿಕರವಾಗಿರುತ್ತೆ. ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಬಾಯ್.